ತಾಲೂಕಿನ ದುಗನೂರು ಗ್ರಾಮದ ಪಂಚಾಯಿತಿಯ ಒಳಪಡುವ ಬಿಲ್ಕಲ್ ಗ್ರಾಮದ ಸರ್ಕಾರಿ ಶಾಲೆಯೊಂದು ಕೇವಲ ದನಗಳ ಕಟ್ಟಲು ಮಾತ್ರ ಉಪಯೋಗಿಸುತ್ತಿದ್ದಾರೆ. ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಮಾಡಬೇಕಾ ಅಥವಾ ದನಗಳನ್ನು ಕಟ್ಟಬೇಕಾ? ಅದೆಷ್ಟೋ ಬಾರಿ ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ಇಲ್ಲಿನ ಮುಖ್ಯ ಗುರುಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಶಾಲೆಯಲ್ಲಿ ಪುನರ್ ನಿರ್ಮಾಣ ಮಾಡಬೇಕು ಎಂದು ಕರ್ನಾಟಕ ನವನಿರ್ಮಾಣ ಸೇನೆ ತಾಲೂಕು ಅಧ್ಯಕ್ಷರಾದ ಭೀಮಾಶಂಕರ್ ಕೊರ್ವಿ ಆಗ್ರಹ ವ್ಯಕ್ತಪಡಿಸಿದರು. ಕೊರ್ವಿ ಕರ್ನಾಟಕ ನವನಿರ್ಮಾಣ ಸೇನೆಯ ತಾಲೂಕು ಅಧ್ಯಕ್ಷ. ಇವತ್ತಿನ ದಿವಸ ಏನಪ್ಪ ಅಂದ್ರೆ ಸೇಡಂ ತಾಲೂಕಿನ ದುಗನೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬಿಲಾಕಲ್ ಗ್ರಾಮದ ಶಾಲೆ ಅಂದರೆ ದನದ ಕೊಟ್ಟಿಗೆ ಆಗಿದೆ. ಅಲ್ಲಿ ಶಾಲೆಯ ಮಕ್ಕಳು ಶಾಲೆ ಓದಬೇಕಾ ಏನೋ ದನಗಳು ಕಟ್ಟಬೇಕಾ ಶಾಲೆಯಲ್ಲಿ? ಅದನ್ನು ಖುದ್ದಾಗಿ ನಾವೇ ಹೋಗಿ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಬಂದಿದ್ದೇವೆ. ಇವತ್ತಿನ ದಿನ ಅಲ್ಲಿನ ಎಚ್.ಎಮ್ ಬಿಲಕಲ್ ಗ್ರಾಮದ ಶಾಲೆಯ ಎಚ್.ಎಮ್ ಅವರಿಗೂ ಹೇಳಿದ್ದೇವೆ. ಅಂದರೂ ಕೂಡ ಅದು ದನದ ಕೊಟ್ಟಿಗೆನೇ ಇದೆ. ಇಲ್ಲಿವರೆಗೆ ಯಾವುದೂ ಕಾರ್ಯಕ್ರಮ ಮಾಡಿಲ್ಲ, ಅವರು ಏನು ಕಾರ್ಯಕ್ರಮ ಮಾಡಿಲ್ಲ. ಮತ್ತು ಅಲ್ಲಿನ ಶಿಕ್ಷಣಾಧಿಕಾರಿಗಳಿಗೆ ಸೇಡಂ ಅವರಿಗೂ ತಿಳಿಸಿದ್ರು ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಮಾಡಿಲ್ಲ. ಹಾಗಾಗಿ ಇಲ್ಲಿ ಬಿಲಕಲ್ ಗ್ರಾಮ ಶಾಲೆಯ ಎಚ್.ಎಮ್ ಅವರಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮತ್ತು ಈ ಶಾಲೆ ಏನಿದೆ ದನದ ಕೊಟ್ಟಿಗೆ ಇದೆಯಲ್ಲ, ಇದು ಕೂಡಲೇ ನಿರ್ಮಾಣ ಮಾಡಬೇಕು. ಶಾಲೆ ಮಕ್ಕಳು ಶಾಲೆ ಓದಬೇಕಲ್ಲಿ, ದನ ಕಟ್ಟೋದಕ್ಕೆ ಕಟ್ಟಿಲ್ಲ ಅಲ್ಲಿ ಶಾಲೆ. ಅದಕ್ಕೆ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕೂಡಲೇ ಮನವಿ ಕೊಡ್ತೀವಿ. ಮತ್ತು ಇದು ನಾವು ಪೇಪರ್ ಸ್ಟೇಟ್ಮೆಂಟ್ಗೂ ಕೊಡ್ತೀವಿ. ಮತ್ತು ಸಂಬಂಧಪಟ್ಟ ಮಿನಿಸ್ಟರ್ ಅವರಿಗೆ ನಾವು ಮನವಿ ಮಾಡ್ಕೋತೀವಿ. ಇದು ಏನು ಮನವಿ ಮಾಡ್ಕೋತೀವಪ್ಪ ಅಂದರೆ ಈ ಶಾಲೆಯಲ್ಲಿ ಮಕ್ಕಳು ಶಾಲೆ ಕಲಿಬೇಕು. ಇದು ದನದ ಕೊಟ್ಟಿಗೆ ಅಲ್ಲ. ಇದರ ಬಗ್ಗೆ ಕೂಡಲೇವಾದ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿ. ಬ್ಯೂರೋ ರಿಪೋರ್ಟ್, ಭಾರತ ವೈಭವ್ ನ್ಯೂಸ್ ಕನ್ನಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.